ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನ ಬಸವನಗುಡಿಯ ಕಡಲೆಕಾಯಿ ಪರಸೆ. ಪ್ರತಿ ವರ್ಷದಂತೆ ಈ ವರ್ಷ ಕಾರ್ತಿಕ ಮಾಸದ ನವೆಂಬರ್ ತಿಂಗಳಿನಲ್ಲಿ ಪಾರಂಪರಿಕ ಕಡಲೆಕಾಯಿ ಪರಸೆ ನಡೀತಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಹಬ್ಬದ ಸಡಗರ ಮೂಡಿದೆ. ಬೀದಿ ಬೀದಿಗಳಲ್ಲಿ ರಾಶಿ ರಾಶಿ ಕಡಲೆಕಾಯಿ ಹಾಕಿಕೊಂಡು ರೈತರು ವ್ಯಾಪಾರಿಗಳು ಮಾರಾಟವನ್ನ ಮಾಡುತ್ತಿದ್ದಾರೆ. ಈ ಸಮಯದಲ್ಲಿ ರಸ್ತೆಯ ಯಾವ ಕಡೆಯೂ ಜಾಗವಿಲ್ಲದಂತೆ ಜನಜಾತ್ರೆ ಕೂಡ ನೆರೆತಿದೆ. ಹಾಗಾದ್ರೆ ಈ ಆಚರಣೆಯ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಪುರಾಣದ ಪ್ರಕಾರ ಈ ಹಿಂದೆ ಬೆಂಗಳೂರಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಡಲೆಕಾಯಿಯನ್ನ ಹೇರಳವಾಗಿ ಬೆಳೆದಿದ್ದ ಕಾಲವಾಗಿತ್ತಂತೆ. ಬಸವನಗುಡಿಗೆ ಈ ಹಿಂದೆ ಸುಂಕೇನಹಳ್ಳಿ ಎಂಬ ಹೆಸರು ಇತ್ತು. ಪ್ರತಿ ಹುಣ್ಣಿಮೆಯ ದಿನ ರೈತರು ಕಷ್ಟಪಟ್ಟು ಬೆಳೆದಂತಹ ಕಡಲೆಕಾಯಿಯನ್ನ ಬಸವ ತಿಂದು ಓಡಿ ಹೋಗ್ತಾ ಇದ್ದಂತೆ. ಒಂದು ದಿನ ಅಲ್ಲಿ ಕಾವಲಿದ್ದ ರೈತರು ಈ ಬಸವನನ್ನ ಹಿಡಿಯಲು ಪ್ರಯತ್ನ ಪಟ್ರು. ಆದ್ರೆ ಬಸವ ಬಹಳ ವೇಗವಾಗಿ ಓಡಿ ಒಂದು ಗುಡ್ಡ ಏರಿ ಮಾಯವಾದಂತೆ. ಆಗ ಹಿಂಬಾಲಿಸಿಕೊಂಡ ಹೋದ ರೈತರಿಗೆ ಒಂದು ಅಚ್ಚರಿ ಕಾದಿತ್ತಂತೆ. ಅದೇ ಆ ಬಸವ ಗುಡ್ಡದಲ್ಲಿ ಕಲ್ಲಾಗಿ ನಿಂತಿದ್ದಂತೆ. ಅದೇ ಕಲ್ಲು ಬಳಿಕ ಬೃಹದಾಕಾರವಾಗಿ ಬೆಳೀತಂತೆ. ಅದೇ ಈಗ ಬಸವನಗುಡಿಯಲ್ಲಿರುವ ದೊಡ್ಡ ನಂದಿ ಎನ್ನಲಾಗ್ತಾ ಇದೆ. ಅಲ್ಲಿಂದ ಈಶ್ವರನ ವಾಹನವಾಗಿರುವಂತಹ ನಂದಿಯನ್ನ ರೈತರು ಪೂಜೆ ಮಾಡಲು ಶುರು ಮಾಡಿದ್ರು. ತಾವು ಮಾಡಿದ ತಪ್ಪಿಗಾಗಿ ಕಡಲೆಕಾಯಿಯನ್ನ ಶುಂಕವಾಗಿ ಕೊಡಲು ಕೂಡ ಶುರು ಮಾಡಿದ್ರು. ಅದೇ ಮುಂದೆ ಕಡಲೆಕಾಯಿ ಪರಿಚಯ ಆಯ್ತು ಅಂತ ಜನ ಹೇಳ್ತಾರೆ. ಅಲ್ಲಿಯೇ ರೈತರು ಮೊದಲು ದೇವಸ್ಥಾನವನ್ನ ಕಟ್ಟಿದ್ರು. ಬಳಿಕ ಕೆಂಪೇಗೌಡರು ದಕ್ಷಿಣ ಶೈಲಿಯಲ್ಲಿರುವ ಈಗಿನ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆ ಸೋಮವಾರ ತಾವು ಬೆಳೆದ ಕಡಲೆಕಾಯಿಯನ್ನ ಇಲ್ಲಿ ರಾಶಿ ರಾಶಿ ಹಾಕ್ತಾರೆ ಮತ್ತು ಬಸವಣ್ಣನನ್ನ ಮನಸ್ಸೋ ಇಚ್ಛೆಯಿಂದ ತಿನ್ನು ಎಂದು ಪ್ರಾರ್ಥಿಸುತ್ತಾರೆ. ಈ ಸಂಪ್ರದಾಯ ಬಹಳ ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ. ಬರುವ ಭಕ್ತರು ಸಹ ಕಡಲೆಕಾಯಿಯನ್ನ ಕೊಂಡು ಬಸವಣ್ಣನಿಗೆ ಅರ್ಪಿಸುತ್ತಾರೆ. ಇದನ್ನ ನೋಡಲು ಬೆಂಗಳೂರು ನಗರ ಹಾಗೂ ಇತರೆ ರಾಜ್ಯಗಳಿಂದ ಲಕ್ಷಾಂತರ ಜನರು ಬರುತ್ತಾರೆ. ಕೃಷ್ಣ ದೇವರಾಯನ ಕಾಲದಲ್ಲಿ ಬೀದಿ ಬೀದಿಯಲ್ಲಿ ಚಿನ್ನ ಮಾರಾಟ ಮಾಡ್ತಿದ್ರಂತೆ. ಆದ್ರೆ ಕಡಲೆಕಾಯಿ ಪರಿಸೆ ಸಮಯದಲ್ಲಿ ಬಸವನಗುಡಿ ರಾಮಕೃಷ್ಣ ಆಶ್ರಮದ ರಸ್ತೆಯ ಸುತ್ತಮುತ್ತ ಕಡಲೆಕಾಯಿಗಳದ್ದೇ ಜಾತ್ರೆ. ಕಡಲೆಕಾಯಿ ಮಾತ್ರವಲ್ಲದೆ ತಿಂಡಿ ತಿನಿಸುಗಳು, ಆಟಿಕೆಗಳು, ಜನಜಂಗುಳಿಯಿಂದ ಕೂಡಿದ ಜಾತ್ರೆಯು ಸಹ ರಂಗು ಮೂಡಿದೆ. ಜನರು ಕಡಲೆಕಾಯಿಯನ್ನ ಸವಿಯುತ್ತಾ ಜಾತ್ರೆಯಲ್ಲಿ ಸುತ್ತಾಡುವುದನ್ನ ನೀವು ನೋಡಲೇಬೇಕು. ಬೆಂಗಳೂರಿನ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಆವರಣದಲ್ಲಿ ಎಂದಿನಂತೆ ವಿಶೇಷ ಪೂಜೆ ಪುನಸ್ಕಾರಗಳು, ಧಾರ್ಮಿಕ ಕೈಂಕಾರ್ಯಗಳು ಸಮೇತವಾಗಿ ವಿಜೃಂಭಣೆಯಿಂದ ಪರಿಚಯ ನಡೆಯುತ್ತದೆ. ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಮಾಗಡಿ, ಮಂಡ್ಯ, ಮೈಸೂರು, ತುಮಕೂರು, ಕುಣಿಗಲ್ ಹೀಗೆ ನಾನಾ ಭಾಗಗಳಿಂದ ಕಡಲೆಕಾಯಿಯನ್ನ ರೈತರು ಒತ್ತು ತರುತ್ತಾರೆ. ಅಷ್ಟೇ ಅಲ್ಲದೆ ನೆರೆಯ ಆಂಧ್ರ ಪ್ರದೇಶ, ತಮಿಳುನಾಡಿನ ರೈತರು ಹಾಗೂ ವ್ಯಾಪಾರಿಗಳು ಕೂಡ ಪರಿಷೆಯಲ್ಲಿ ಭಾಗವಹಿಸುತ್ತಾರೆ. ಶೇಂಗಾ, ಹುರಿಗಡಲೆ, ಬೇಯಿಸಿದ ಕಡಲೆಕಾಯಿ, ಕಡಲೆಕಾಯಿ ಬರ್ಫಿ, ಸಿಹಿ ತಿನಿಸುಗಳು ನಿಮಗೆ ಪರಿಷೆಯಲ್ಲಿ ದೊರಕುತ್ತವೆ. ಚಿಕ್ಕ ಮಕ್ಕಳಿಗಾಗಿ ಆಟಿಕೆಗಳು, ಗೃಹೋಪಯೋಗಿ ವಸ್ತುಗಳು, ಬಟ್ಟೆಗಳು ಸಹ ಇಲ್ಲಿ ಮಾರಾಟವಾಗುತ್ತವೆ. ಜಾತ್ರೆಯಂತೆ ನಡೆಯುವ ಈ ಪರಿಷೆ ಬೆಂಗಳೂರಿನ ಅಚ್ಚುಮೆಚ್ಚಿನ ಕಾರ್ಯಕ್ರಮಗಳಲ್ಲಿ ಸಹ ಒಂದು. ರಾತ್ರಿ ಆಗ್ತಿದ್ದಂತೆ ದೇವಸ್ಥಾನ ಮತ್ತು ಪರಿಷೆಯ ಆವರಣ ದೀಪದ ಅಲಂಕಾರಗಳಿಂದ ಕಂಗೊಳಿಸುತ್ತಾ ಇರುತ್ತೆ. ಇನ್ನು ನೀವು ಪ್ಲಾಸ್ಟಿಕ್ ಚೀಲಗಳನ್ನ ಬಳಸದಂತೆ ನೀವು ಸಹ ಕಡಲೆಕಾಯಿ ಪರಿಷೆಗೆ ಬನ್ನಿ ಹಾಗೂ ಕೈ ಚೀಲವನ್ನ ತನ್ನಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.